ನಮಸ್ಕಾರ. ಇದು ರಾಜಕಾರಣಿಗಳನ್ನ ಕಂಡಂತೆ ನಾನು ಶಶಿಧರ್ ಭಟ್. ಒಂದು ಮಹತ್ವದ ವಿಚಾರ ಅಂದರೆ ನಮಗಿರಬೇಕಾದ ನೆನಪಿಗೆ ಸಂಬಂಧಪಟ್ಟಿದ್ದು. ಯಾಕೆ ಗೊತ್ತಾ? ನಮಗೆ ನೆನಪು, ಭೂತಕಾಲದ ನೆನಪು ಬೇಕು, ವರ್ತಮಾನದ ಅರಿವು ಬೇಕು, ಭವಿಷ್ಯದ ಕನಸು ಬೇಕು. ಸೊ ಇವತ್ತಿನ ರಾಜಕಾರಣವನ್ನು ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ರಾಜಕಾರಣಕ್ಕೂ ಬದುಕಿಗೂ ಇರುವ ನೇರ ಸಂಬಂಧ. ನೀವು ಬದುಕನ್ನು ಅರ್ಥ ಮಾಡ್ಕೋಬೇಕಾದ್ರೆ ರಾಜಕಾರಣವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಭೂತಕಾಲದ ರಾಜಕಾರಣವನ್ನು ತಿಳ್ಕೊಬೇಕು. ಈ ಹಿಂದೆ ಇದ್ದ ರಾಜಕಾರಣಿಗಳು ಹೇಗಿದ್ದರು, ಈಗಿರುವವರು ಹೇಗಿದ್ದಾರೆ, ಮುಂದೆ ನಮಗೆ ಯಾವ ರೀತಿಯ ರಾಜಕಾರಣ ಬೇಕು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗಂಭೀರವಾದ ಪ್ರತಿಯೊಬ್ಬ ನಾಗರಿಕ ಕೂಡ ಯೋಚನೆ ಮಾಡಬೇಕು. ಇವತ್ತಿನ ರಾಜಕಾರಣಿಗಳನ್ನು ನೋಡಿದಾಗ ಕೆಲವೊಮ್ಮೆ ದಿಗ್ಭ್ರಮೆ, ಆಘಾತ ಎಲ್ಲ ಆಗುತ್ತೆ. ಆದರೆ ಹಿಂದಿನ ರಾಜಕಾರಣಿಗಳು ಹೀಗಿರಲಿಲ್ಲ, ಅವರು ಬೇರೆ ರೀತಿಯಾಗಿದ್ದರು. ಅದನ್ನು ತಿಳಿಸಿಕೊಡುವ ಯತ್ನ ನಂದು. ಇವತ್ತು ನಾನು ಒಬ್ಬರ ಬಗ್ಗೆ ಮಾತನಾಡ್ತಿದ್ದೀನಿ. ಅವರು ಮಾಜಿ, ಈಗ ಇಲ್ಲ, ನಮ್ಮ ನಡುವೆ ಇಲ್ಲ, ಸಚಿವರಾಗಿ ಕೆಲಸ ಮಾಡಿದ್ರು, 6 ಬಾರಿ ವಿಧಾನಸಭಾ ಸದಸ್ಯರಾಗಿದ್ದವರು, ವಿಧಾನಸಭೆಯ ಸ್ಪೀಕರ್ ಆಗಿದ್ದವರು. ಅವರು ಎಂತಹ ವ್ಯಕ್ತಿ ಆಗಿದ್ದರು? ಆ್ಯಕ್ಚುಲಿ ನನ್ನ ನೋಡುಗರೊಬ್ಬರು ನನಗೆ ಇವ್ರ ಬಗ್ಗೆ ಮಾಡಿ ಸರ್ ಅಂತ ಮೆಸೇಜ್ ಕಳಿಸಿದ್ರು. ಆವಾಗ ಹೌದಲ್ವ, ನನಗೆ ಹತ್ತಿರದಿಂದ ಗೊತ್ತಿದ್ದಂಥ ಮನುಷ್ಯ ಅಂತ ಅಂದ್ಕೊಂಡೆ. ಅವರು ಅರಣ್ಯ ಸಚಿವರಾಗಿದ್ದಂಥ ಸಂದರ್ಭ. ನಾನು ಮಧ್ಯಾಹ್ನದ ಹೊತ್ತು ಅವ್ರನ್ನ ನೋಡೋದಕ್ಕೆ ಹೋದೆ. ಅವರು ಎಂಟಿ ಚೇಂಬರ್ಗೆ ಕರೆದು ನನ್ನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಹೀಗಿದ್ದ ನೋಡಿದೆ. ಅವ್ರ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ನಾನು ಹೀಗೆ ಅವ್ರ ಕಾಲು ನೋಡ್ತಾ ಇದ್ದೆ. ಅವ್ರಿಗೆ ಅರ್ಥ ಆಯಿತು, ಇಲ್ಲ ಚಪ್ಪಲಿ ಹರಿದೋಗಿತ್ತು, ಚಪ್ಪಲಿ ತರೋದಕ್ಕೆ ನಮ್ಮ PA ಕಳಿಸ್ಕೊಟ್ಟಿದ್ದೀನಿ ಅಂತ ಅಂದರು. ಸರಿ, ನಾನೇನೋ ಕೇಳಿಲ್ಲ. ಸೊ ಇಬ್ಬರು ಮಾತನಾಡ್ತಾ ಇದ್ವಿ. ಸ್ವಲ್ಪ ಹೊತ್ತಿಗೆ ಅವರ PA ಒಂದು ಚಪ್ಪಲಿಯೆಲ್ಲ ತೆಗೆದುಕೊಂಡು ಬಂದರು. ಆ ಚಪ್ಪಲಿ ಆಗಿನ ಕಾಲದಲ್ಲಿ ಅದರ ಬೆಲೆ 180 ರೂಪಾಯಿ ಆಗಿತ್ತು. ಹೀಗೆ ನೋಡಿದವರು ಅವರಿಗೆ ಕಡು ಕೋಪ ಬಂದ್ಬಿಡ್ತು. 180 ರೂಪಾಯಿ ಚಪ್ಪಲಿನ ಏನು ಅಂದ್ಕೊಂಡಿದೀಯ ನೀನು? ಅಗತ್ಯ ಅಲ್ಲ, ಶಿವಾಜಿನಗರಕ್ಕೆ ಹೋಗು, ಶಿವಾಜಿನಗರದಲ್ಲಿ 50 ರೂಪಾಯಿಗೆ ಒಂದು ಚಪ್ಪಲಿ ಸಿಗುತ್ತೆ, ತಗೋಬಾ ಅದನ್ನ ಅಂದರು. ವಿಧಾನಸೌಧದಲ್ಲಿ ಈ ಮಾತು ಅವ್ರ ಚೇಂಬರ್ನಲ್ಲಿ 3ನೇ ಮಹಡಿಯಲ್ಲಿ ಕುಳಿತಾಗ ಅವರ ಮಾತಾಡ್ತಾಯಿದ್ರು. ಹತ್ತಿರದಲ್ಲಿ ವಿಧಾನಸೌಧದಿಂದ ಹತ್ತಿರದಲ್ಲಿ ಶಿವಾಜಿನಗರ ಇತ್ತು. ಅವರ PAಗೆ ಮತ್ತೆ ಹೇಳಿದ್ರು, ನೋ, ನಾನು ಇಷ್ಟು ಬೆಲೆಯ ಚಪ್ಪಲಿಯನ್ನು ಹಾಕ್ಕೊಳ್ಳಲ್ಲ, ನನಗೆ 40-50 ರೂಪಾಯಿ ಚಪ್ಪಲಿ ಸಾಕು. ಆತ ಮುಖವನ್ನು ಕೆಳಗೆ ಹಾಕಿಕೊಂಡು ಹೋದ. ಸೊ 40-50 ರೂಪಾಯಿ ಅನಿಸುತ್ತೆ. ಶಿವಾಜಿನಗರಕ್ಕೆ ಹೋಗಿ ರಸ್ತೆ ಪಕ್ಕದಲ್ಲಿದ್ದಂಥ ಚಪ್ಪಲಿಯನ್ನು ತಂದು ಕೊಟ್ಟ. ಅದನ್ನು ಅವರು ಹಾಕ್ಕೊಂಡ್ರು. ಅವ್ರು ಯಾರು ಗೊತ್ತಾ? ಅವರು KH ರಂಗನಾಥ್, ಕರ್ನಾಟಕದ ಅತಿ ಸರಳ ರಾಜಕಾರಣಿಗಳಲ್ಲಿ ಅವರೊಬ್ಬರು. ಅವರ ಬದುಕು, ಅವರ ರಾಜಕಾರಣ, ಅವರ ನಂಬಿಕೆ ಎಲ್ಲ ಕುತೂಹಲಕರವಾದ್ದು. ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. 1942ರಲ್ಲಿ ಅವರು ಸ್ವಾತಂತ್ರ್ಯ ಚಳವಳಿಗಳಿಗೆ, ಕ್ವಿಟ್ ಇಂಡಿಯಾ ಚಳವಳಿಗೆ ಧುಮುಕಿದ್ರು. ಅದಾದಮೇಲೆ ಅವರು ರಾಜಕೀಯವನ್ನು ಪ್ರವೇಶಿಸಿದ್ದು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಮೂಲಕ. ಅದು 1962ರಲ್ಲಿ. ಅವರೊಬ್ಬ ನಿಜವಾದ ಅರ್ಥದ ಸಮಾಜವಾದಿಯಾಗಿದ್ದರು. 62ರಲ್ಲಿ ಅವರು ರಾಜಕಾರಣಕ್ಕೆ ಪ್ರವೇಶಿಸಿದ ಮೇಲೆ 69ರಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ಸೊ ಆ 69ರಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಬದಲಾವಣೆಗಳು ಪ್ರಾರಂಭ ಆಗಿತ್ತು. ಏನು, ಕಾಂಗ್ರೆಸ್ ಇಂಡಿಕೇಟ್ ಅಂತ ಡಿವೈಡ್ ಆಗಿತ್ತು. ಸೊ ಇಂಡಿಕೇಟ್ ಅಂದರೆ ಇಂದಿರಾ ಗಾಂಧಿಯವರ ಗುಂಪು, ಸಿಂಡಿಕೇಟ್ ಬಹುಮಟ್ಟಿಗೆ ಹಳೆಯ ತಲೆಮಾರಿನ ಜನ. ಇಂದಿರಾ ಗಾಂಧಿ ಇಡೀ ರಾಜಕಾರಣಕ್ಕೆ ಒಂದು ಹೊಸ ರೂಪವನ್ನು ಕೊಡೋದಕ್ಕೆ ಯತ್ನ ಮಾಡಿದರು. ಅವರು ರಾಜಧನ ರದ್ದತಿಯ ಮಾತನಾಡ್ತಾ ಇದ್ದರು. ಅವರು ರಾಜಧನ ರದ್ದತಿ ಅಂದರೆ ಗೊತ್ತಲ್ವ, ಮಹಾರಾಜರುಗಳಿಗೆ, ಮಾಜಿ ಮಹಾರಾಜರಿಗೆ ಸರ್ಕಾರವೇ ದುಡ್ಡು ಕೊಡ್ತಾ ಇತ್ತು, ಅದನ್ನು ನಿಲ್ಲಿಸುವಂಥದ್ದು. ಅದರ ಜೊತೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ದು. ಯಾಕೆಂದರೆ ಬ್ಯಾಂಕ್ಗಳಿಗೇನು, ಅಲ್ಲಿ ಶ್ರೀಮಂತರಿಗೆ ಮಾತ್ರ ಬ್ಯಾಂಕ್ಗಳಲ್ಲಿ ಅವಕಾಶ ಇರುತ್ತೆ ಅನ್ನೋ ಸಂದರ್ಭದಲ್ಲಿ ಈ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿ ಸಾಮಾನ್ಯ ಜನರು ಕೂಡ
ಬ್ಯಾಂಕ್ನಿಂದ ಸಾಲ ಸಿಗಬೇಕು ಅನ್ನೋ ಕನಸಿನೊಂದಿಗೆ. ಹೀಗೆ ಇಂದಿರಾ ಗಾಂಧಿಯವರ ಕ್ರಾಂತಿಕಾರಿ ಇಂತಹ ನಿಲುವುಗಳೇನು ಮಾಡ್ತು ಅಂದರೆ ರಂಗನಾಥ್ ಅಂಥ ಸಮಾಜವಾದಿಗಳನ್ನು ಆಕರ್ಷಿಸ್ತು. ಸೊ ರಂಗನಾಥ್ ಕಾಂಗ್ರೆಸ್ ಸೇರಿದರು. ಕಾಂಗ್ರೆಸ್ ಸೇರಿದ ಮೇಲೆ ದೇವರಾಜ ಅರಸು ಸಂಪುಟದಲ್ಲಿ ಅವರು ಸಚಿವರಾದರು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು ಅವರು, ಅರಸು ಅಂತ. ಅದಾದಮೇಲೆ ಅವರು ಮೊಯ್ಲಿಯವರ ಸಂಪುಟದಲ್ಲಿ ಇದ್ದರು. ಸೊ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಇದ್ದರು. ಸೊ ಸಚಿವರಾಗಿದ್ದರು. ಹಾಗೇನೆ ಅವರು 81ರಿಂದ 83 ಅನಿಸುತ್ತೆ ಅವರು ವಿಧಾನಸಭೆಯ ಸ್ಪೀಕರ್ ಕೂಡ ಆಗಿದ್ದರು. ಸ್ಪೀಕರ್ ಹುದ್ದೆ ಇದೆಯಲ್ಲ, ಅದನ್ನು ಅತ್ಯುತ್ತಮವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದವರು ರಂಗನಾಥ್ ಅವರಲ್ಲಿ ಅವರು ಒಬ್ಬರು. ಸೊ ಕರ್ನಾಟಕದಲ್ಲಿ ನಾವು ಈ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ. ಸ್ಪೀಕರ್ ಹೇಗಿರಬೇಕು ಅಂದರೆ ಆ ಕಾಲದಲ್ಲಿ ಹೇಗಿತ್ತು ಗೊತ್ತಾ? ಸ್ಪೀಕರ್ ಆದವನು ಅವರು ರಾಜಕೀಯ ಪಕ್ಷದ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿರ್ತಾರೆ ಆ ರಾಜಕೀಯ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಿದ್ದರು. ಯಾಕೆಂದರೆ ಸ್ಪೀಕರ್ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿ ಕೊಡ್ಬೋದು, ಅವರೊಬ್ಬ ನ್ಯಾಯಾಧೀಶರಿದ್ದಂತೆ. ಆ ರೀತಿ ನಿರ್ವಹಿಸಬೇಕು ಅನ್ನೋ ನಂಬಿಕೆಯಿಂದ ರಾಜಕೀಯ ಪಕ್ಷದ ಸದಸ್ಯತ್ವಕ್ಕೆ ಸ್ಪೀಕರ್ ಆಗಿದ್ದ ಅವಧಿಯಲ್ಲಿ ರಾಜೀನಾಮೆ ಕೊಡ್ತಿದ್ದರು. ಕೊಟ್ಬಿಟ್ಟು ಪ್ರಾಮಾಣಿಕವಾಗಿ ಆಡಳಿತ ಪಕ್ಷವನ್ನು ಪ್ರತಿಪಕ್ಷವನ್ನು ಸಮಾನವಾದ ನೋಟದಿಂದ ನೋಡ್ತಾ ಸಮಾನವಾದ ಅವಕಾಶವನ್ನು ಕೊಡ್ತಾ ಇದ್ದರು. ಅಂಥ ಸ್ಪೀಕರಲ್ಲಿ ರಂಗನಾಥ್ ಕೂಡ ಒಬ್ಬರು ಅಂತ. ಸೊ ಅವರು ಸ್ಪೀಕರ್ ಆದ ಅವಧಿಯಲ್ಲೂ ಅಷ್ಟೇ ಸದನದ ಘನತೆ ಗೌರವವನ್ನು ಎತ್ತಿ ಹಿಡಿದಂಥವರು ರಂಗನಾಥ್. ಸೊ ಒಬ್ಬರು KPCC ಅಧ್ಯಕ್ಷರು ಆಗಿದ್ದರು. ಆ ಸಂದರ್ಭದಲ್ಲೇ ಅವರಿಗೆ ಮತ್ತು ಬಂಗಾರಪ್ಪನಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು ಅಂತ ಅನಿಸುತ್ತೆ. ಸೊ ಅದೇ ಸಂದರ್ಭ ಅಂದರೆ ಇಬ್ಬರು ಸೀನಿಯರ್ ನಾಯಕರಲ್ವ. ಆ ಸಂದರ್ಭದಲ್ಲಿ ಯಾರೋ ಬಂಗಾರಪ್ಪನವರ ಅಭಿಮಾನಿಗಳು ಯಾರೋ ರಂಗನಾಥ್ ಅವ್ರ ಮೇಲೆ ಅವರ ಜೊತೆ ಅಸಭ್ಯವಾಗಿ ನಡೆದುಕೊಂಡ ಒಂದು ಘಟನೆ ಕೂಡ ನಡೆದೋಯಿತು. ಅದರಿಂದ ರಂಗನಾಥ್ ಭಾಳ ಮನನೊಂದಿದ್ರು. ರಾಜಕಾರಣ ಬದಲಾಗ್ತಾ ಇತ್ತು. ರಂಗನಾಥ್ ಯಾವತ್ತೂ ಕೂಡ ಬದಲಾಗುತ್ತಿರುವ ರಾಜಕಾರಣಕ್ಕಾಗಿ ಅವರು ಬದಲಾಗಲೇ ಇಲ್ಲ. ತಾವು ನಂಬಿರುವ ಮೌಲ್ಯಗಳನ್ನು ಇನ್ನೊಂದನ್ನು ನಂಬಿದವರು. ಸೊ ಅವರು 2009-10 ಇರ್ಬೋದು, ಅವ್ರು 2011ರಲ್ಲಿ ತೀರ್ಕೊಂಡ್ರು. ಅದಕ್ಕೂ ಮೊದಲು 9 ಅಥವಾ 10ನೇ ಇಸ್ವಿ ಇರಬೇಕು. ಒಂದಿನ ನನಗೆ ಫೋನ್ ಮಾಡಿದ್ರು, ಬನ್ನಿ ಮನೆಗೆ ಬನ್ನಿ ಅಂದರು. ನಾನು ದಟ್ ಅವರ ಮನೆ ಈ ರಾಜಾಜಿನಗರದ ನವರಂಗ್ ಥಿಯೇಟ್ರ್ ಇದೆಯಲ್ಲ, ಆ ನವರಂಗ್ ಥಿಯೇಟ್ರ ಎದುರುಗಡೆ ರಾಜ್ಕುಮಾರ್ ರಸ್ತೆ ಬರುತ್ತೆ. ಅದನ್ನ ಈ ಕಡೆ ಕ್ರಾಸ್ ಮಾಡಿ ಬಂದರೆ ಆ ಮೂಲೆಯಲ್ಲಿ ಇತ್ತು ಮನೆ. ಸೊ ನಾನು ಅವ್ರ ಮನೆಗೆ ಹೋದಾಗ ನನಗೆ ಆಶ್ಚರ್ಯ ಆಗೋಯಿತು. ಯಾಕೆಂದರೆ ನಾನು ಆಗಲೇ ಹಲವು ರಾಜಕಾರಣಿಗಳ ಮನೆಗಳನ್ನು ನೋಡಿದ್ದೆ. ಸೊ ಅವರ ಮನೆಗಳು ಹೇಗಿರ್ತಾಯಿವೆ ಅನ್ನೋದು ನನಗೆ ಗೊತ್ತಿತ್ತು. ಆ ಮನೆಗಳ ವೈಭವ, ಅರಮನೆಗಳ ರೀತಿ, ಆ ಪೀಠೋಪಕರಣಗಳು, ಅವರು ಮಿಂಚುತ್ತಿದ್ದ ರೀತಿ, ಇದನ್ನೆಲ್ಲ ಗಮನಿಸ್ತವ್ ನಾನು ನೋಡ್ತಾ ಇದ್ದ ಹಾಗೇ ಸಾಮಾನ್ಯ ರಾಜಕಾರಣಿ ಅತಿ ಶ್ರೀಮಂತ ರಾಜಕಾರಣಿಯಾಗಿ ಬದಲಾದದ್ದನ್ನು ನೋಡಿದ್ದೀನಿ. ಅವ್ರ ಹೆಸರು ಹೇಳಿ ಅಂದರೆ ನಾನು ಹೇಳ್ತೀನಿ. ನೀವು ಸೈಕಲ್ ಹೊಡ್ಕೊಂಡು ಸ್ಕೂಟ್ರ್ ಹೊಡ್ಕೊಂಡು ಬರ್ತಾ ಇದ್ದವರು ವಿದೇಶಿ ಹೈಬ್ರಿಡ್ ಕಾರುಗಳಲ್ಲಿ ಓಡಾಡ್ತಾ ಮನೆಯಲ್ಲಿ 10 ಕಾರುಗಳು ಇಟ್ಕೊಂಡು ನೋಡಿದ್ದೀನಿ. ಅಂಥ ಜನಗಳನ್ನು ನೋಡಿದ್ದೀನಿ, ಮಾತಾಡ್ತೀನಿ ಬೇಕಾದರೆ. ಆದರೆ ರಂಗನಾಥ್ ಅವ್ರ ಮನೆಗೆ ಹೋಗ್ತೀನಿ, ಅದು 2 ಬೆಡ್ರೂಮ್ ಹೌಸು ಅನಿಸುತ್ತೆ. ಅಂಥ ಒಂದು ಸಾಮಾನ್ಯವಾದ ಮನೆ. ಆ ಮನೆಯಲ್ಲಿ ಎಷ್ಟು ಅಂದರೆ ಸಾಮಾನ್ಯ ಬೆಂಗಳೂರಿನ ಒಬ್ಬ ಸಾಮಾನ್ಯ ಮನುಷ್ಯ, ಮಧ್ಯಮ ಅಥವಾ ಕೆಳ ಮಧ್ಯಮದ ವರ್ಗದ ವ್ಯಕ್ತಿ ಇರ್ತಾರೆ ನೋಡಿ, ಅಂತಹ ಮನೆ ಅದು. ಕರೆದು ಕಾಫಿ ಕೊಟ್ಟರು ಇನ್ನು ಯಾರೂ ಇರಲಿಲ್ಲ. ಸೊ ಮನೆಯಲ್ಲಿ ಶ್ರೀಮತಿಯವರು ಇದ್ದರು ಅನಿಸುತ್ತೆ ನನಗೆ. ಅವ್ರಿಗೂ ಹೆಲ್ತ್ ಸರಿ ಇರಲಿಲ್ವ, ನಾನು ಸರಿ ಏನಿಲ್ಲ. ನೆನವೇ ಅವ್ರ ಶ್ರೀಮತಿಯವರು ಯಾರು ಬಂದು ಕಾಫಿ ಕೊಟ್ಟರು, ಕಾಫಿ ಕುಡಿದು ರಾಜಕಾರಣದ ಬಗ್ಗೆ ಮಾತನಾಡಿದ್ವಿ. ಆಗಲೇ ಅವ್ರಿಗೆ ಒಂಥರ ತಾನು ಔಟ್ಡೇಟೆಡ್ ಆದೆ ಅಂತ ಅನ್ಸೋಕೆ ಶುರುವಾಗಿತ್ತು. ಯಾವುದೇ ವ್ಯಕ್ತಿಗಾಗಲಿ ಏನು ಗೊತ್ತಾ, ನಾನು ಔಟ್ಡೇಟೆಡ್ ಅಂತ ಅನ್ಸ್ಕೊಡ್ದು ಅಂತ. ಅದು ಕಾಲದ ಜೊತೆಗಿನ ಪಯಣ. ನಾವು ಕಾಲದ ಜೊತೆ ಮುಖಾಮುಖಿ ಆಗ್ತಾನೆ ಇರಬೇಕು. ಒಂದು ಕಾಲ ನಮಗೆ ಕೊಡುವ ಚಾಲೆಂಜಸ್ ಇರುತ್ತಲ್ಲ, ಆ ಚಾಲೆಂಜಸ್ಗಳನ್ನು ಎದುರಿಸುವುದು ಬಹಳ ಭಾಳ ಮುಖ್ಯವಾದ್ದು. ಆದರೆ ಭಾಳಷ್ಟು ಜನರಿಗೆ ಏನಾಗುತ್ತೆ ಅಂದರೆ ಆ ಕಾಲದ ಚಾಲೆಂಜನ್ನು ಎದುರಿಸೋಕ್ಕಾಗಲ್ಲ, ಅವರು ಪ್ರತ್ಯೇಕವಾಗಿಬಿಡ್ತಾರೆ. ಮತ್ತು ಮನುಷ್ಯ ಹಾಗೇನೆ, ಅವ್ರು ಏನು ಮಾಡ್ತಾನೆ ಅಂದರೆ, ಮನುಷ್ಯ ಬೆಳೆಯುವುದಿದೆಯಲ್ಲ ಒಂದು 20 ವರ್ಷದ ಒಳಗಡೆ ಮಾತ್ರ. ಅಲ್ಲಿ 20 ವರ್ಷದ ಅವಧಿಯಲ್ಲಿ ಅವನು ಯಾವ ನಂಬಿಕೆ ಇರುತ್ತೆ, ಏನಿರುತ್ತೆ, ಏನನ್ನು ಮನಸ್ಸಿನಲ್ಲಿ ಇಟ್ಕೋತಾನೆ ನೋಡಿ, ಅದೇ ಅಂತಿಮವಾಗಿರುತ್ತೆ ಅಂತ. ನಂತರ ಸೊ ಭೂತಕಾಲದ ಬಗ್ಗೆ ಮಾತನಾಡ್ತಾ ವರ್ತಮಾನದ ಬಗ್ಗೆ ಒಂದು ರೀತಿಯ ಅಸಹ್ಯನೋ ತಿರಸ್ಕಾರನೋ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾದಾಗ ಭವಿಷ್ಯ ಇದೆಯಲ್ಲ, ಭವಿಷ್ಯದ ಕನಸುಗಳು ಸತ್ತು ಹೋಗ್ತವೆ. ಸೊ ಭೂತಕಾಲದ ನೆನಪು ಏನಿದೆ ಅದು ವರ್ತಮಾನದಲ್ಲಿ ಡಿಕ್ಟೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಹಾಗೇ ಇತ್ತು ಆವತ್ತು
ಭಾಳ ಹೊತ್ತು ಕೂತಿದ್ದೆ ನಾನು. ನನಗೆ ಗೊತ್ತಿರುವಾಗ ಅವರಿಗೆ 2 ಗಂಡು ಮಕ್ಕಳು 4 ಹೆಣ್ಣುಮಕ್ಕಳು ಅಂತ ಅನಿಸುತ್ತೆ. ಸೊ ಆ 2 ಗಂಡು ಮಕ್ಕಳು ಏನು ಒಬ್ರಿಗೋ ಅಥವಾ ಇಬ್ಬರಿಗೂ ಸೇರಿನೋ ಅವರೊಂದು ಇದರ ಏಜೆನ್ಸಿ ಕೊಡಿಸಿದ್ರು, LPG ಸಿಲಿಂಡರ್ದು ಏಜೆನ್ಸಿ ಕೊಡಿಸಿದ್ರು ಅಂತ ನನಗೆ ನೆನಪು. ಅದು ಬಿಟ್ಟು ಅವ್ರು ಇನ್ನೇನು ಮಾಡೇ ಇಲ್ಲ. ಅವರು ಹಿರಿಯೂರಿನಿಂದ ಸತತವಾಗಿ ಆಯ್ಕೆಯಾಗಿದ್ದರು. ಒಂದು ಬಾರಿ ಮಾತ್ರ ಜನತಾ ಪರಿವಾರದ ಡಿ ಮಂಜುನಾಥ್ ಅವರೆದುರು ಅವರು ಸೋತಿದ್ದರು ಅಂತ. ಸೊ ಮೊದಲ ಬಾರಿ ಅವರು ಇಲೆಕ್ಷನ್ ಇದು ಮಾಡಿದ್ದು ಕೂಡ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯ ಮೂಲಕ. ಅದಾದಮೇಲೆ ಕಾಂಗ್ರೆಸ್ಸಿಗೆ ಬಂದಿದ್ದು ಅಂತ ನಿಮಗೆ ಹೇಳಿದೆ. ಅವು ಯಾವುದೇ ಖಾತೆಯನ್ನು ಕೊಟ್ಟರೆ ಅಪ್ಪಟ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಂಥವರು KH ರಂಗನಾಥ್. ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇತ್ತು. ಈ ರಾಜಕೀಯದ ಗುಣ ಮತ್ತು ದೌರ್ಬಲ್ಯ ಏನು ಗೊತ್ತಾ, ಅಲ್ಲಿ ಯೋಗ್ಯರಾದವರನ್ನು ರಾಜಕಾರಣ ಎಲ್ಲ ಒಂದು ಕಡೆ ಪಕ್ಕದಲ್ಲಿರುತ್ತೆ ಅಂತ. ಅಯೋಗ್ಯರಿಗೆ ಮೊದಲು ಅಧಿಕಾರ. ಅಯೋಗ್ಯರು, ತಲೆ ಹಿಡುಕರು, ವ್ಯವಹಾರ ಮಾಡುವವರು, ಕಾಸು ಕಲೆಕ್ಟ್ ಮಾಡುವವರು, ಕಮಿಷನ್ ತೆಗೆದುಕೊಳ್ಳುವವರು, ಜನರ ನಡುವೆ ಒಡಕನ್ನು ಉಂಟು ಮಾಡುವವರು, ಇಂತಹ ಜನರಿಗೆ ಮಾತ್ರ ರಾಜಕಾರಣದಲ್ಲಿ ಅಧಿಕಾರ ಸಿಗುತ್ತೆ ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನಿಸುತ್ತೆ. ಮುಖ್ಯಮಂತ್ರಿ ಆಗಿರುವ ಅರ್ಹತೆ ಇರೋರು ಗೊತ್ತಾ, ತುಳಿತಕ್ಕೊಳಗಾದ ಸಮಾಜದ ನಾನು ಎಷ್ಟು ಜನರ ಹೆಸರು ಹೇಳಬಲ್ಲೆ. ಅವರು ಎಷ್ಟು ಅದ್ಭುತವಾದ ಕೆಲಸಗಾರರಾಗಿದ್ದರು. ಎಷ್ಟು ಜನ, ನೀವು ದಲಿತ ಸಮುದಾಯದಿಂದ ಬಂದವರು, ಬಸವಲಿಂಗಪ್ಪನವರು ಅದ್ಭುತ. ಅವರನ್ನು ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇತ್ತು. ಬಸವಲಿಂಗಪ್ಪನ ಜೊತೆ ನನ್ನ ಅನುಭವವನ್ನು ನಿಮ್ಮ ಜೊತೆ ಇನ್ನೊಂದು ಸಂಚಿಕೆಯಲ್ಲಿ ಹಂಚ್ಕೋತೀನಿ ನಾನು. ಅಂತಹ ಇದ್ದವರು ಭಾಳಷ್ಟು ಜನ. ರಂಗನಾಥ್ ಕೂಡ ಅಂಥವ್ರಲ್ಲಿ ಒಬ್ಬರು. ರಾಚಯ್ಯನವರು ಇದ್ದರು. ಆದರೆ ಇವತ್ತು ನೋಡಿದಾಗ ಏನಾಗುತ್ತೆ ಗೊತ್ತಾ, ಈ ರೀತಿಯ ರಾಜಕಾರಣಿಗಳು ಕಾಣದೇ ಇಲ್ಲ. ಆ ಗಾಂಭೀರ್ಯ, ಆ ಓದು, ಆ ಚಿಂತನೆ ಯಾವುದೂ ಕೂಡ ಇವತ್ತಿನ ರಾಜಕಾರಣಿಗಳಲ್ಲಿ. ಇವತ್ತಿನ ರಾಜಕಾರಣಿಗಳು ಹೇಗಿರ್ತಾರೆ ಅಂದರೆ, ಸೊ ನಾವು ಹೇಳೋದು ಬೇಕಾಗಿಲ್ಲ. ಇವತ್ತಿನ ತುಳಿತಕ್ಕೊಳಗಾದ ಸಮುದಾಯದಿಂದ ಬಂದ ರಾಜಕಾರಣಿಗಳು ಎಲ್ಲ ಒಂಥರ ಈ ಶೋಕೇಸ್ ಪೀಸ್ ಟೈಪ್ ಇರ್ತಾರೆ. ನಮ್ಮ ಚಲವಾದಿ ನಾರಾಯಣಸ್ವಾಮಿ ಟೈಪು, ಇನ್ನೊಬ್ಬರು ಟೈಪ್. ಸೊ ಅವರಿಗೆ ಓದು ಇರಲ್ಲ, ಚಿಂತನೆ ಇರಲ್ಲ, ಹೋರಾಟ ಇರಲ್ಲ. ಆ ಕಾರಣದಲ್ಲಿ ನಾವು ಏನೇನೋ ಕಳ್ಕೊಂಡಿದ್ದೀವಿ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ರಂಗನಾಥ್ ನೆನಪಾದಾಗ ನನಗನ್ಸೋದು ಹಾಗೇನೆ. ಅವರು ಇರಬೇಕಾಗಿತ್ತು ಅವರ ಪ್ರಾಮಾಣಿಕತೆ, ಬದ್ಧತೆ, ಸರಳತೆ ಅಂತ. ಏನಿವೆ, ಇದಾಗಿತ್ತು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ರಾಜಕಾರಣಿ ಕುರಿತು ತಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.